ಚಪ್ಪಳೆ ಮುಖಾಂತರ ನಮ್ಮ ನಾಡಿನ ಇಂದು ಕಂಡಿರುವಂತಹ ಧೀಮಂತ ನಾಯಕ ಬಡವರ ಬಂಧು ಕ್ಷೇತ್ರದ ಅಭಿವೃದ್ಧಿಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಉಮೇಶ್ವರಯ್ಯವರು ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಎಲ್ಲ ಪರವಾಗಿ ಕೇಳ್ಕೊಳ್ತಾ ಇದ್ವಿ. ಶ್ರೀತ ದರ್ಶನ್ ಅವರಿಗೆ ಹಾಗೆ ಆನಂದನವರು ಹಾಗೆ ಎಲ್ಲರ ಮೂಲ ಲಕ್ಷ್ಮಣ್ ಈ ಒಂದು ಕುಸ್ತಿಗೆ ತೀರ್ಪುಗಾರರಾಗಿ ಸಾಕಷ್ಟು ಈ ಒಂದು ಕುಸ್ತಿಯು 15 ನಿಮಿಷಗಳ ಕಾಲ ನಡೆಯುತ್ತದೆ. ರಂಗಸ್ವಾಮಿ ಶ್ರೀಯುತ ಮಂಜುನಾಥ್ ಅವರು ಅಣ್ಣನವರು ದಯವಿಟ್ಟು ಮಾಜಿ ಶಾಸಕರು ಹೊಡಿಲಪ್ಪ ಚಪ್ಪಾಳೆ. ಮಕ್ಕಳು ನೋಡಿ ಏನೇ ಮಾಡಿದ್ರು ಪ್ರೋತ್ಸಾಹ ನೀಡಬೇಕು. ಅದು ಕುಸ್ತಿ ಅಂದ್ರೆ ತಮಾಷೆನ. ನಾವು ಮಂಡ್ಯದ ಗಂಡ ಗೋಪಾಲೇಶ್ವರ ಅಂಬರೀಶ್ ಬೇಜಾರು ಕುಸ್ತಿ ಆಡಿದ್ದೀವಿ. ಈಗ ನಮ್ಮ ಹುಡುಗರು ಕುಸ್ತಿ ಆಡ್ತಾರೆ. ಹೊಡಿಲಿ ಚಪ್ಪಾಳೆ, ಸಣ್ಣ ನೋಡ್ಕೊಂಡು ಕೈ ಮಾಡ್ತಿದ್ರು. ಹೊಡಿಲಿ ಚಪ್ಪಾಳೆ ಜೋರಾಗಿ. ಪ್ರೀತಿ ಪ್ರೋತ್ಸಾಹ ಇರಬೇಕು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ. ಒಂದು ಕ್ರೀಡೆ ಅಂದ್ಮೇಲೆ ಪ್ರೋತ್ಸಾಹ. ಆ ಕಂಬಿ ಬಿಟ್ಟು ನಿಮ್ ತಮ್ಮಯ್ಯ ಅಂತ ಕಂಬಿ ಬಿಟ್ಟು ಚಪ್ಪಾಳೆ ಹೊಡಿರಪ್ಪ. ಕಂಬಿ ನೋಡಿ ಎಂಟಿ ಇಟ್ಕೊಂಡು ಇಟ್ಕೊಂಡಿದ್ದಾರೆ ಮನೇಲಿ. ದಯವಿಟ್ಟು ಪ್ರೀತಿಯಿಂದ ಚಪ್ಪಲಿ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ. ಎರಡು ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿ ಕೆಲಸವನ್ನ ಮಾಡುವಂಥದ್ದು. ಅವರ ನೆನಪಿನಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಜುಲೈನಲ್ಲಿ ಅವರ ಹುಟ್ಟುಹಬ್ಬ ಇರುವಂಥದ್ದು. ಅವರು ಕೂಡ ಮುಂಚಿತವಾಗಿ ತಗೊಂಡು ಕೂಡ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಂಕರ್ಪುರದ 10 ಜನರ ಗರಡಿಯ ಎಲ್ಲ ನಮ್ಮ ಹಿರಿಯರು, ಶಂಕರ್ಪುರ ಗ್ರಾಮದ ಯಜಮಾನರುಗಳು, ವಿಶೇಷವಾಗಿ ನಮ್ಮ ಶಂಕರ್ಪುರದ ನಮ್ಮ ಶ್ರೀಕಂಠ ಸ್ವಾಮಿಗಳು, ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರು ಮತ್ತು ಅವರ ಇಡೀ ತಂಡ ಎಲ್ಲರೂ ಕೂಡ ಸೇರಿ ತುಂಬಾ ಅದ್ಭುತವಾಗಿ ನಮ್ಮ ತಂದೆಯವರ ಹೆಸರಿನಲ್ಲಿ ಕುಸ್ತಿ ಪಂದ್ಯಾವಳಿಯನ್ನ ಇವತ್ತು ಏರ್ಪಾಡು ಮಾಡಿದ್ದಾರೆ. ನಾನು ಮೊದಲನೇದಾಗಿ ಆಯೋಜನೆಯನ್ನ ಮಾಡಿರುವಂತಹ ನಮ್ಮ ಶಂಕರ್ಪುರದ ಎಲ್ಲ ನಮ್ಮ ಗಡಿಯ ಹಿರಿಯರಿಗೆ, ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷ ಇರುವಂತಹ ಶ್ರೀಕಂಠ ಸ್ವಾಮಿಯವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ವಿಶೇಷವಾಗಿ ನಾನು ಧನ್ಯವಾದ. ಪಂದ್ಯಾವಳಿ, ಕುಸ್ತಿ ಪಂದ್ಯಾವಳಿ ಅದರಿಂದ ಇದೊಂದು ಭಾಷಣ ಮಾಡುವಂತಹ ವೇದಿಕೆ ಅಲ್ಲ. ಆದರೂ ಕೂಡ ಇವತ್ತಿನ ದಿವಸ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಅತಿ ಹೆಚ್ಚು ಕ್ರೀಡಾ ಪಂದ್ಯಾವಳಿಗಳು ಇವತ್ತು ನಡೀತಾ ಇದೆ. ಕುಸ್ತಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಇನ್ನಿತರೆ ಏನು ಕ್ರೀಡೆಗಳಿದೆ ಅತಿ ಹೆಚ್ಚು ನಮ್ಮ ತಾಲೂಕಲ್ಲಿ ನಡೀತಿದೆ. ಇವತ್ತು ಯುವಕರಿಗೆ ಸಾಕಷ್ಟು ಅವಕಾಶಗಳನ್ನ ನಮ್ಮ ತಾಲೂಕು ಇವತ್ತು ಮಾಡಿಕೊಡ್ತಿದೆ. ಒಂದು ಒಳ್ಳೆಯ ವೇದಿಕೆಯನ್ನ ಸೃಷ್ಟಿ ಮಾಡಲಿಕ್ಕೆ ಯಶಸ್ವಿಯಾಗಿ ಇವತ್ತು ನಮ್ಮ ತಾಲೂಕು ಸಾಕ್ಷಿಯಾಗಿದೆ. ಅದರಂತೆ ಇವತ್ತಿನ ದಿವಸ ಕೂಡ ಒಂದು ಯಶಸ್ವಿಯಾದಂತ ಒಂದು ಕುಸ್ತಿ ಪಂದ್ಯಾವಳಿಯನ್ನ ಇವತ್ತು ಏರ್ಪಾಡು ಮಾಡಲಾಗಿದೆ. ತಾವೆಲ್ಲರೂ ಕೂಡ ನಮ್ಮ ನಂಜನಗೂಡು ತಾಲೂಕಿನ ಎಲ್ಲ ಹಿರಿಯರು ತಾವೆಲ್ಲರೂ ಕೂಡ ಆಗಮಿಸಿದ್ರ. ಈಗಷ್ಟೇ ಕುಸ್ತಿ ಪಂದ್ಯಾವಳಿ ಕೂಡ ಚಾಲನೆಗೆ ಬರಲಿದೆ. ಅದರಿಂದ ಹೆಚ್ಚೇನು ಮಾತನಾಡೋಕೆ ಹೋಗೋದಿಲ್ಲ. ನಮ್ಮ ತಂದೆಯವರು ಕೂಡ ಒಬ್ಬ ಕ್ರೀಡಾಪಟುವಾಗಿ ಅವರು ಕೂಡ ಅಪಾರವಾದಂತಹ ಸೇವೆಯನ್ನು ಮಾಡುತ್ತಿದ್ದರು. ಅವರು ಕೂಡ ಬೆಂಗಳೂರಿನಲ್ಲಿ ಅವರ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರು ಕೂಡ ಕ್ರೀಡಾಪಟುವಾಗಿ ಅವರು ಸಾಕಷ್ಟು ಪದವಿಗಳನ್ನ ಅವರು ಕೂಡ ಪಡೆದಂಥದ್ದು. ಅದರಂತೆ ಇವತ್ತಿನ ದಿವಸ ನಾವು ಕೂಡ ಒಬ್ಬ ಕ್ರೀಡಾಪಟುವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕ್ರೀಡೆಗೆ ಹೆಚ್ಚು ಒತ್ತಡ ಕೊಟ್ಟು, ಶಿಕ್ಷಣಕ್ಕೆ ಎಷ್ಟು ಒತ್ತಡ ಕೊಡ್ತಿದ್ದೀವೋ ಅಷ್ಟೇ ಒತ್ತಡ ಕ್ರೀಡೆ ಕೂಡ ಕೊಟ್ಟು ಅತಿ ಹೆಚ್ಚು ಇವತ್ತು ಕ್ರೀಡಾ ಪಂದ್ಯಾವಳಿಗಳು ನಮ್ಮ ತಾಲೂಕಿನಲ್ಲಿ ನಡೀಲಿಕ್ಕೆ ನಾವೆಲ್ಲರೂ ಕೂಡ ಸೇರಿ ಇವತ್ತು ಸಹಕರಿಸ್ತಿದ್ದೇವೆ. ಮುಂದೆ ಕೂಡ ಇದೇ ರೀತಿ ತಮ್ಮೆಲ್ಲರ ಸಹಕಾರದಿಂದ, ತಮ್ಮೆಲ್ಲರ ಆಶೀರ್ವಾದದಿಂದ ಖಂಡಿತವಾಗಿಯೂ ಇನ್ನೂ ಹಲವಾರು